ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ 40 ಲೀವ್ಸ್ ಆಫ್ ಎ ಪ್ಲಾಂಟ್ ಆರ್ ಮೆಜರ್ಡ್ ಕರೆಕ್ಟ್ ಟು 1 millimeter ಅಂಡ್ ದ ಒಬ್ಟೈನ್ಡ್ ಡಾಟಾ ಈಸ್ ರೆಪ್ರೆಸೆಂಟೆಡ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ನೋಡಿ. ಇನ್ನು ಏನ್ ಕ್ವಶನ್ ಕೇಳಿದ್ರೆ, ಡ್ರಾ ಎ ಹಿಸ್ಟೋಗ್ರಾಮ್ ಟು ರೆಪ್ರೆಸೆಂಟ್ ದ ಗಿವನ್ ಡಾಟಾ ಅಂತ ಕೊಟ್ಟಿದ್ದಾರೆ. ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಅದ್ರ ಮೇಲೆ ರೆಪ್ರೆಸೆಂಟ್ ಮಾಡಿ ಡಾಟಾನ ಅಂತ. ಓಕೆ, ಇಲ್ಲಿ ಹಿಂಟ್ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಮೇಕ್ ದ ಕ್ಲಾಸ್ ಇಂಟರ್ವೆಲ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ನೋಡಿ, ಲೆಂತ್ ಇನ್ ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾನಲ್ಲಿ ನಂಬರ್ ಆಫ್ ಲೀವ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ 118 to 126, 127 to 135 ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ 0 to 5, 5 to 10, 10 to 15, 15 to 20 ಈ ರೀತಿ ಇದ್ರೆ ನಾವು ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಮಾಡ್ತೀವಿ ಹಿಸ್ಟೋಗ್ರಾಮ್. ಈಗ 0 to ಇಲ್ಲಿ 0, 5, 10, 15, 20 ಈ ರೀತಿ ಇದ್ದಾಗ 0 to 5 ಅಂದ್ರೆ ಈ ರೀತಿ ಹಾಕ್ತೀವಿ. ಓಕೆ, 5 to 10 ಅಂದ್ರೆ ಕಂಟಿನ್ಯೂ ಇರುತ್ತಲ್ವಾ. ಇಲ್ಲಿ ನೋಡಿ 5 to 10 ಅಂದ್ರೆ, ಯಾಕಂದ್ರೆ ಹಿಸ್ಟೋಗ್ರಾಮ್ ಅಲ್ಲಿ ಗ್ಯಾಪ್ ಇರಲ್ಲ ಅಲ್ವಾ, ಅಟ್ಯಾಚ್ಡ್ ಇರುತ್ತೆ. ಸೊ 5 to 10 ಅಂದ್ರೆ ನಮ್ಗೆ ಮತ್ತೆ ಇಲ್ಲಿ ನಾವು ನೋಡಿ ಈ ರೀತಿ ಮಾಡ್ತೀವಲ್ವಾ. ಈ 126 ಇಲ್ಲಿ ಇದೆ, ಇಲ್ಲಿ 127 ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವ ರೀತಿ ಮಾಡ್ಬೇಕು ನೋಡಿ. 126 ಇಲ್ಲಿದ್ರೆ 127 ಅಂದ್ರೆ ಇಲ್ಲಿಂದ ಹೋಗುತ್ತಲ್ಲ 127, ಸೊ ಗ್ಯಾಪ್ ಆಗುತ್ತಲ್ವಾ. ಸೊ ಅದಕ್ಕೆ ಅವ್ರು ಏನ್ ಹೇಳಿದ್ರೆ, ಕಂಟಿನ್ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಹಿಸ್ಟೋಗ್ರಾಮ್ ಅಂದ್ರೆ ನಾವು ಇದೇ ರೀತಿ ಅಲ್ವಾ ಮಾಡೋದು. ನೋಡಿ 10 to 15 ಅಂತಂದ್ರೆ ಮತ್ತೆ ಈ ರೀತಿ ಇರತ್ತೆ, ಒಟ್ಟು ಗ್ಯಾಪ್ ಇರಲ್ಲ. ಸೊ ನಮ್ಗೇನ್ ಬರ್ಬೇಕು, ಇಲ್ಲಿ 0 to 5 ಇದ್ರೆ ಈ 5 ಏನಿದೆಯಲ್ಲ ಇಲ್ಲಿ ಬರ್ಬೇಕು. ಈ 5 to 10 ಏನಿದೆಯಲ್ಲ ಇಲ್ಲಿ ಇರ್ಬೇಕು. 10 to 15 ಏನಿದೆಯಲ್ಲ ಇಲ್ಲಿ ಇರ್ಬೇಕು. ಹೀಗಿದ್ದಾಗ ಈ ರೀತಿ ನಮ್ಗೆ ಜಾಯಿಂಟ್ ಹಿಸ್ಟೋಗ್ರಾಮ್ ಸಿಗತ್ತೆ ರೆಪ್ರೆಸೆಂಟ್ ಮಾಡೋದಕ್ಕೆ. ಇಲ್ಲಿ ಟೇಬಲ್ ಅಲ್ಲಿ ಆ ರೀತಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೋಬೇಕು, ಕ್ಲಾಸ್ ಇಂಟರ್ವೆಲ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ನೋಡಿ, ಇಲ್ಲಿ ಏನಿದೆ 118 ಇದೆ, ಇಲ್ಲಿ 126 ಇದೆ. ಗ್ಯಾಪ್ ಇಲ್ಲಿ 126 ಇದ್ರೆ ಇಲ್ಲಿ 127 ಇದೆ ಅಲ್ವಾ. ಗ್ಯಾಪ್ ಎಷ್ಟಾಯ್ತು, 1 ಇದೆ ನೋಡಿ. ಗ್ಯಾಪ್ ಈಸ್ 1. ಸೊ ನಾವೇನ್ ಮಾಡ್ಬೋದು ಅಂದ್ರೆ 0.5 ಇದಕ್ಕೆ ಆಡ್ ಮಾಡಿ, ಇದಕ್ಕೆ ಲೆಸ್ ಮಾಡಿ 0.5 ಇದಕ್ಕೆ ಆಡ್ ಮಾಡ್ಬೋದು. ಲೋಯರ್ ಲಿಮಿಟ್ಗೆ ನೋಡಿ 118 ಇದೆ ಅಲ್ವಾ, ನಾವು 117.5 ಅಂತ ಮಾಡ್ಕೋಬಹುದು. ಟು ಈ 126 ಇದೆ ಅಲ್ವಾ, 126.5 ಸೇಮ್ ಆಗುತ್ತಲ್ವಾ. ಇಲ್ಲಿ 0.5 ಮೈನಸ್ ಮಾಡಿದೀವಿ, ಇಲ್ಲಿ 0.5 ಆಡ್ ಮಾಡಿದೀವಿ ಅಲ್ವಾ, ವ್ಯಾಲ್ಯೂ ಸೇಮ್ ಆಯ್ತು. ಈಗ ಇಲ್ಲಿ 127 ಇದೆ ಅಲ್ಲ, ನಾವು ಇಲ್ಲಿನೂ ಏನ್ ಮಾಡ್ತೀವಿ 126.5 ಮಾಡ್ಕೊಂತೀವಿ. ಯಾಕಂದ್ರೆ 0.5 ಲೋಯರ್ ಲಿಮಿಟ್ಗೆ 0.5 ಲೆಸ್ ಮಾಡ್ತಾ ಇದ್ದೀವಿ. ಅಪ್ಪರ್ ಲಿಮಿಟ್ಗೆ 135.5 0.5 ಇಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕು, 135.5 ಟು 144.5. ಅದೇ ರೀತಿ ಇಲ್ಲಿ 145 ಇದೆ. ಸೊ ನಾವೇನ್ ಮಾಡ್ಬೇಕು, 144.5, 153.5. ಇಲ್ಲಿ 153.5 ಟು 162.5. ಇಲ್ಲಿ 163 ಇದೆ. ಸೊ ನಾವಿಲ್ಲಿ ಏನ್ ಮಾಡ್ಕೋಬೇಕು, 162.5 ಟು 171.5. 172 ಇದೆ, 171.5 ಟು 180.5. ಈಗ ಸೇಮ್ ಆಯ್ತಲ್ವಾ ನೋಡಿ. ಇಲ್ಲಿ 126.5 ಇದೆ, ಇಲ್ಲಿನೂ 126.5 ಇದೆ. ಇಲ್ಲಿ 135.5 ಇದೆ, ಇಲ್ಲಿನೂ 135.5 ಇದೆ. ಹೀಗಿದ್ದಾಗ ನೋಡಿ, ಇಲ್ಲಿನೂ ಸೇಮ್ ಆಯ್ತು, ಇಲ್ಲಿ ಎರಡು ಸೇಮ್ ಆಯ್ತು. ಹಾಗಿದ್ದಾಗ ನಮ್ಗೆ ಏನಾಗುತ್ತೆ, ಹಿಸ್ಟೋಗ್ರಾಮ್ ಗ್ಯಾಪ್ ಇಲ್ದೇನೆ
ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಾವು ಹಿಸ್ಟೋಗ್ರಾಮ್ ಡ್ರಾ ಮಾಡೋಣ. ನೋಡಿ, ಈ ರೀತಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮಾಡ್ಕೊಂಡಿದ್ದೀನಿ, ಈ ಟೇಬಲ್ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನಾವು ಬರ್ಕೊಳ್ಳೋಣ. 117.5, ಇಲ್ಲಿ ಏನ್ ಸೆಕೆಂಡ್ ಏನಿದೆ 126.5, 135.5, 144.5, 153.5, 162.5, 171.5, 180.5. ಇದೇನಿದು ಲೆಂತ್ ಆಫ್ ಲೀವ್ಸ್ ಇನ್ ಮಿಲಿಮೀಟರ್. ಓಕೆ, ಇಲ್ಲಿ ನೋಡಿ, ಈ 1 to 3ನೇ ತಗೊಳ್ಳೋಣ. ಮ್ಯಾಕ್ಸಿಮಮ್ 12 ಇದೆ, ಸೊ 12 ವರೆಗೆ ತಗೊಳ್ಳೋಣ. 3, 4, 5, 6, 7, 8, 9, 10, 11, ಇಲ್ಲಿದೆ, ಇಲ್ಲಿ 12 ಅಂತ ಬರ್ದಿರ್ತೀನಿ, ಕಾಣಿಸಲ್ಲ ಇಲ್ಲಿ. ಓಕೆ, ಇದೇನಿದು ನಂಬರ್ ಆಫ್ ಲೀವ್ಸ್, ಪ್ಲೇಸ್ ಇಲ್ಲ, ಬರ್ದಿದ್ದೀನಿ ನೋಡ್ರಿ, ನಂಬರ್ ಆಫ್ ಲೀವ್ಸ್. ನೋಡಿ, ಇಲ್ಲಿ 0 ಇಂದ ಡೈರೆಕ್ಟ್ ಇಲ್ಲಿ ಬರ್ಕೊಂಡಿದ್ದೀನಲ್ವಾ, ಸೊ ಅದಕ್ಕೆ ಇಲ್ಲಿ ಈ ಕ್ರಾಸ್ ಮಾರ್ಕ್ ಹಾಕೋಣ. ಓಕೆ, 0 to 1 ಇಂದ ತಗೊಂಡ್ರೆ ಹಾಕೋದ್ ಬೇಕಾಗಿಲ್ಲ, ಆದ್ರೆ ನಾವು ಮಿಡ್ಲ್ ಇಂದ ತಗೊಂತಾ ಇದೀವಲ್ಲ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿಂದ ತಗೊಂತಾ ಇದೀವಲ್ವಾ, ಸೊ ಅದಕ್ಕೆ ನಾವು ಈ ರೀತಿ ಮಾರ್ಕ್ ಹಾಕಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಈಗ ಹಿಸ್ಟೋಗ್ರಾಮ್ ಮಾಡಿದೀನಿ. ಈಗ ರೆಪ್ರೆಸೆಂಟ್ ಮಾಡೋಣ. ಡಾಟಾ ನೋಡಿ, 117.5 to 126.5 ಗೆ ಎಷ್ಟಿದೆ ನಂಬರ್ ಆಫ್ ಲೀವ್ಸ್? 3 ಇದೆ. ಸೊ 3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ. ಓಕೆ, ಈ ರೀತಿ ಹಾಕೊಂಡ್ವಿ. ಈಗ 126.5 to 135.5 ಎಷ್ಟಿದೆ? 5 ಇದೆ. 5 ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಇದೆ ನೋಡಿ. ಸೊ ಇಲ್ಲಿ ಬಂದೆ ಇದಕ್ಕೆ ಜಾಯಿಂಟ್ ಮಾಡ್ಬೇಕು. ಇಲ್ಲಿ 135 ಪಾಯಿಂಟ್ ಇದೆ ಅಲ್ವಾ, ಸೇಮ್ ಲೆಂತ್ಗೆ. ಈಗ ಅದೇ ರೀತಿ 135 to 144.5 ಎಷ್ಟಿದೆ? 9 ಇದೆ. ಸೊ 9 ಎಲ್ಲಿ ಬರುತ್ತೆ? ಇಲ್ಲಿ ಬಂದಿದೆ ನೋಡಿ. ಗ್ರಾಫ್ ಬುಕ್ ಅಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಈಗ 144.5 to 153.5 ಎಷ್ಟಿದೆ? 12 ಇದೆ. 12 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ, ಇಲ್ಲಿ. ಸೊ ಇದಕ್ಕೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 153.5 to 162.5 ಎಷ್ಟಿದೆ? 5 ಇದೆ. ಅಗೇನ್ 5 ಅಂದ್ರೆ ಇಲ್ಲಿ ಹಾಕಿದ್ವಲ್ವಾ, ಸೇಮ್ ಅದೇ ಮಾರ್ಕ್. ಹ್ಮ್ 162.5 to 171.5 ಎಷ್ಟಿದೆ? 4 ಇದೆ. 4 ಅಂದ್ರೆ 5ಕ್ಕಿಂತ 1 ಕಡಿಮೆ, ಸೊ ಇಲ್ಲಿ ಬರುತ್ತೆ. ಈಗ ಲಾಸ್ಟ್ ಒನ್ 171.5 to 180.5 ಎಷ್ಟಿದೆ? 2 ಇದೆ. 2 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ 2, ಸೊ ಇಲ್ಲಿ ಬರುತ್ತೆ. ಸೊ ನಾವೇನ್ ಹೇಳ್ಬೋದು, ಈ ರೀತಿ ಈ ರೀತಿ ನಾವು ಹಿಸ್ಟೋಗ್ರಾಮ್ ಅಲ್ಲಿ ಡಾಟಾ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈಗ ಅದರಲ್ಲಿ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ, ಅದೇನಂತ ನೋಡೋಣ. ನೋಡಿ, ಈಸ್ ದೇರ್ ಎನಿ ಅದರ್ ಸೂಟೇಬಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಸೇಮ್ ಡಾಟಾ? ಈ ಸೇಮ್ ಡಾಟಾ ಇಟ್ಕೊಂಡು
ಬೇರೆ ಯಾವ್ದಾದ್ರು ಸೂಟೇಬಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಎಸ್, ಯಾವುದು? ಫ್ರೀಕ್ವೆನ್ಸಿ ಪಾಲಿಗಾನ್. ನಾನು ಇಂಟ್ರೊಡಕ್ಷನ್ ನಲ್ಲಿ ಹೇಳಿದ್ದೀನಲ್ವಾ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಮೆಥಡ್ ಅಲ್ಲಿ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡ್ರಿ. ನೋಡಿ, ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಈಸ್ ಇಟ್ ಕರೆಕ್ಟ್ ಟು ಕನ್ಕ್ಲೂಡ್ ದಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀವ್ಸ್ ಆರ್ 153 ಮಿಲಿಮೀಟರ್ ಲಾಂಗ್ ವೈ ಅಂತ ಕೊಟ್ಟಿದ್ದಾರೆ. ನೋಡಿ, 153 ಮಿಲಿಮೀಟರ್ ಇದೇನಾ ಅಂತ ಕೇಳಿದೆ. ಇಲ್ಲಿ ನೋಡಿ, ಈ ಲಾಂಗೆಸ್ಟ್ ಇದೆ ಅಲ್ಲ ರೆಕ್ಟ್ಯಾಂಗಲ್, ಎಷ್ಟಿದೆ? 144.5 ಲಿಂದ 153.5 ವರೆಗೆ ಇದೆ, ಹೈಯೆಸ್ಟ್ ಇದೆ ರೆಕ್ಟ್ಯಾಂಗಲ್. ಓಕೆ, ಅದನ್ನ ಆದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀವ್ಸ್ ಆರ್ 153 ಅಂತಾನೆ ಹೇಗೆ ಹೇಳಕ್ಕಾಗತ್ತೆ? 144.5 ಇಂದ ಈ ರೇಂಜ್ ಇಂದ 153.5 ಈ ರೇಂಜ್ ವರೆಗೆ ಎಲ್ಲ ಲೀವ್ಸ್ ಇದಾವೆ ಅಲ್ವಾ? ಸೊ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳಕ್ಕಾಗಲ್ಲ. ಮೇ ಬಿ 145 ಇರ್ಬೋದು, ಕೆಲವು 146 ಇರ್ಬೋದು, 147 ಇರ್ಬೋದು, 148 ಇರ್ಬೋದು ಅಲ್ವಾ? ಇಷ್ಟು ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ನಲ್ಲಿ ಎಲ್ಲಾ ರೇಂಜ್ ಅಲ್ಲಿ ಇರ್ತಾವಲ್ವಾ? ಸೇಮ್ 153ನೇ ಇದೆ ಅಂತ ಕೊಟ್ಟಿಲ್ಲ, ಈ ರೇಂಜ್ ಇಂದ ಈ ರೇಂಜ್ ವರೆಗೆ ಅಂತ ಕೊಟ್ಟಿರೋದು ಇಲ್ಲಿ. ಸೊ ನಾವೇನ್ ಹೇಳ್ಬೇಕಾಗತ್ತೆ? ನೋ ಅಂತ ಹೇಳ್ಬೇಕು. ನೋ ಆಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ leaves has their length in between 144.5 to 153.5 ಮಿಲಿಮೀಟರ್. ಓಕೆ, ಈ ರೇಂಜ್ ಅಲ್ಲಿ ಇದಾವೆ, 153ನೇ ಎಲ್ಲ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.